ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಯಾವುದೇ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅವರು ಸೋಮವಾರ ಡಿವೈಎಸ್ಪಿ ಕಚೇರಿಯಲ್ಲಿ ಪ್ರೆಸ್ ಕ್ಲಬ್ ವಾಹಿನಿಯೊಂದಿಗೆ ಮಾತನಾಡಿ, ಬೈಲೊಂಗಲ್ ಪೊಲೀಸ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಪದೇ ಪದೇ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುವವರ ವಿರುದ್ಧ ರೌಡಿ ಶೀಟ್ ತೆರೆಯಲಾಗುತ್ತಿದ್ದು, ರೌಡಿ ಶೀಟ್ ತೆರೆದ ಬಳಿಕವೂ ಅಪರಾಧಗಳಲ್ಲಿ ಭಾಗಿಯಾದರೆ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರೆ ಅನ್ವಯಿಸುವ ಕಾನೂನುಗಳಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರೌಡಿ ಶೀಟರ್ಗಳ ಚಲನವಲನದ ಮೇಲೆ ಹದ್ದಿನ ಕಣ್ಣಿಡಲು ವಿಶೇಷ ಆಂಟಿ ರೌಡಿ ಸ್ಕ್ವಾಡ್ ರಚಿಸಲಾಗಿದ್ದು, ಅವರ ಚಲನವಲನ, ಸಾಮಾಜಿಕ ಜಾಲತಾಣಗಳ ಚಟುವಟಿಕೆ ಹಾಗೂ ಸಂಪರ್ಕಗಳ ಮೇಲೆ ನಿರಂತರ ನಿಗಾ ವಹಿಸಲಾಗುತ್ತಿದೆ. ಸಾರ್ವಜನಿಕರನ್ನು ಬೆದರಿಸುವುದು, ದಬ್ಬಾಳಿಕೆ ನಡೆಸುವುದು, ಸುಲಿಗೆ, ಕಾಲೇಜು ವಿದ್ಯಾರ್ಥಿನಿಯರನ್ನು ಚುಡಾಯಿಸುವುದು ಸೇರಿದಂತೆ ಯಾವುದೇ ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿದರೆ ಯಾವುದೇ ಮುಲಾಜಿಲ್ಲದೆ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಅಗತ್ಯವಿದ್ದಲ್ಲಿ ಬಾಂಡ್ ಓವರ್ ಕ್ರಮ ಕೈಗೊಂಡು ಅದರ ಷರತ್ತುಗಳನ್ನು ಉಲ್ಲಂಘಿಸಿದರೆ ಬಾಂಡ್ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ. ಪರಿಸ್ಥಿತಿಗೆ ಅನುಗುಣವಾಗಿ ಗಡೀಪಾರು, ಗುಂಡಾ ಕಾಯ್ದೆಯಡಿ ಕ್ರಮ ಸೇರಿದಂತೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಸಿವಿಲ್ ವ್ಯಾಜ್ಯಗಳಲ್ಲಿ ರೌಡಿ ಶೀಟರ್ಗಳು ಮಧ್ಯಪ್ರವೇಶಿಸಿ ಯಾವುದೇ ಪಕ್ಷದ ಪರವಾಗಿ ಬೆದರಿಕೆ ಅಥವಾ ಒತ್ತಡ ಹೇರುವ ಪ್ರಯತ್ನ ನಡೆಸಿದರೂ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಕೆಲ ಯುವಕರು ರೌಡಿ ಶೀಟರ್ಗಳನ್ನು ವೈಭವೀಕರಿಸಿ ಅವರೊಂದಿಗೆ ಸೆಲ್ಫಿ, ವಿಡಿಯೋ ತೆಗೆದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿರುವುದು ಪೊಲೀಸ್ ಇಲಾಖೆಗೆ ಗಮನಕ್ಕೆ ಬಂದಿದೆ. ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಯುವಕರು ರೌಡಿ ಶೀಟರ್ಗಳ ಪ್ರಭಾವಕ್ಕೆ ಒಳಗಾಗದೆ ವಿದ್ಯಾಭ್ಯಾಸ, ಉದ್ಯೋಗ ಹಾಗೂ ಉತ್ತಮ ಜೀವನದತ್ತ ಗಮನ ಹರಿಸಬೇಕು. ಸಮಾಜದಲ್ಲಿ ಶಾಂತಿ ಕಾಪಾಡಲು ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು. ಸಾಮಾಜಿಕ ಜಾಲತಾಣಗಳ ಮೇಲೂ ನಿರಂತರ ನಿಗಾ ವಹಿಸಲಾಗುತ್ತಿದ್ದು, ಕಾನೂನು ಉಲ್ಲಂಘನೆ ಕಂಡು ಬಂದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೀರಯ್ಯ ಹಿರೇಮಠ್, ಡಿವೈಎಸ್ಪಿ ಬೈಲೊಂಗಲ ಉಪವಿಭಾಗ. ಎಲ್ಲ ಬೈಲೊಂಗಲ ಉಪವಿಭಾಗದ ಸಾರ್ವಜನಿಕರಿಗೆ ನಾನು ತಿಳಿಸುವುದೇನೆಂದರೆ, ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಮಾಜದಲ್ಲಿ ಶಾಂತಿಯನ್ನು ಕದಡುವ ಹಾಗೂ ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳನ್ನು ಪತ್ತೆ ಮಾಡಿ ಆ ವ್ಯಕ್ತಿಗಳ ಮೇಲೆ ಕಾನೂನಾತ್ಮಕವಾಗಿ ರೌಡಿ ಶೀಟ್ ನಾವು ತೆರೆದಿರ್ತೇವೆ. ಅಂತಹ ವ್ಯಕ್ತಿಗಳು ರೌಡಿ ಶೀಟ್ ತೆರೆದ ನಂತರ ಸುಧಾರಣೆಯಾಗದೆ ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರೋದು ನಮಗೆ ಕಂಡು ಬಂದಿರ್ತದೆ. ಅಂಥವ್ರಿಗೆ ನಾವು ಈ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಎಲ್ಲ ಚಲನವಲನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ನಾವು ಸ್ಪೆಷಲ್ ಆಗಿ ಆ್ಯಂಟಿ ರೌಡಿ ಸ್ಕ್ವಾಡ್ನ ಕೂಡ ನಾವು ಫಾರ್ಮ್ ಮಾಡಿದ್ದೇವೆ. ನಮ್ಮ ಸ್ಕ್ವಾಡ್ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರ್ಬೋದು ಅಥವಾ ನಿಮ್ಮ ಚಲನವಲನ ಇರ್ಬೋದು, ನಿಮ್ಮ ಏನೇನು ಆ್ಯಕ್ಟಿವಿಟೀಸ್ ಇದೆ ನಿಮ್ಮನ್ನು ನಾವು ಗಮನಿಸ್ತಾ ಇದ್ದೇವೆ. ನೀವು ಏನಾದರೂ ಅಪರಾಧ ಕೃತ್ಯಗಳಲ್ಲಿ ಮತ್ತೆ ಭಾಗಿಯಾದಲ್ಲಿ ಅಥವಾ ಯಾರಿಗಾದರೂ ಹೆದರಿಸೋದು, ಬೆದರಿಸೋದು, ತೊಂದರೆ ಕೊಡೋದು ಮಾಡಿದಲ್ಲಿ ಅಥವಾ ಕಾಲೇಜಿಗೆ ಹೋಗ್ತಕ್ಕಂಥ ಹೆಣ್ಮಕ್ಳನ್ನ ಚುಡಾಯಿಸೋದು ಮಾಡಿದಲ್ಲಿ ನಿಮ್ಮ ಮೇಲೆ BNS ಅಡಿಯಲ್ಲಿ ಅಥವಾ ಲಾಗು ಆಗತಕ್ಕಂಥ ಸ್ಪೆಷಲ್ ಆ್ಯಂಡ್ ಲೋಕಲ್ ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ತೇವೆ. ಇದರ ಜೊತೆಗೆ ಮುಂದೆ ಆಗ್ತಕ್ಕಂಥ ಘಟನೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ BNSS ಅಡಿಯಲ್ಲಿ PR ಅನ್ನು ದಾಖಲಿಸಿ ನಿಮ್ಮ ಮೇಲೆ ಬಾಂಡ್ ಓವರ್ ಮಾಡಿಸ್ತೇವೆ. ನೀವು ಬಾಂಡ್ ಓವರ್ನ ಮಾಡಿದ್ದನ್ನು ನೀವು ವೈಲೇಟ್ ಮಾಡಿದಲ್ಲಿ ನೀವು ಬಾಂಡಲ್ಲಿ ಇರತಕ್ಕಂಥ ಅಮೌಂಟ್ ಏನಿದೆ ದುಡ್ಡನ್ನು ಅದನ್ನು ನೀವು ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ. ಇದು ಕೂಡ ತಾವು ಕೇಳದೆ ಹೋದಂಥ ಪಕ್ಷದಲ್ಲಿ ಗಡಿಪಾರು ಮಾಡಲಿಕ್ಕೆ ಅಥವಾ ಗೂಂಡಾ ಆ್ಯಕ್ಟ್ ಹಾಕಲಿಕ್ಕೆ ಅಥವಾ KCOCA ಅಡಿಯಲ್ಲಿ ಕೂಡ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸೊ ಹಾಗಾಗಿ ನಿಮಗೆ ಕೊನೆಯದಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾರಾದರೂ ಕೂಡ ರೌಡಿ ಶೀಟರ್ಸು ಈ ಸಿವಿಲ್ ವ್ಯಾಜ್ಯದಲ್ಲಿ ಕೂಡ ಭಾಗಿಯಾಗೋದು ನಮ್ಮ ಗಮನಕ್ಕೆ ಬಂದಿರ್ತದೆ. ಸಿವಿಲ್ ವ್ಯಾಜ್ಯದಲ್ಲಿ ಭಾಗಿಯಾಗಿ ಒಂದು ಪಾರ್ಟಿ ಜೊತೆಗೆ ನೀವು ಸೇರಿಕೊಂಡು ಅದನ್ನ ಬಗೆಹರಿಸ್ಲಿಕ್ಕೆ ಹೋದರೆ, ಯಾರಿಗಾದರೂ ಹೆದರಿಸ್ಲಿಕ್ಕೆ ಹೋದರೆ ನಿಮ್ಮ ಮೇಲೆ ಖಡಾಖಂಡಿತವಾಗಿ ನಾವು ಕಾನೂನಾತ್ಮಕವಾಗಿ ನಾವು ಕ್ರಮ ಕೈಗೊಳ್ತೇವೆ. ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬರ್ತದೆ. ಇದ್ರ ಜೊತೆಗೆ ಬಹಳಷ್ಟು ಜನ ಯುವಕರು ಫಾಲೋವರ್ಸು ನೀವು ಅವರನ್ನ ರೌಡಿ ಶೀಟರ್ಗಳನ್ನ ಅಣ್ಣ ಬಾಯಿ ಅನ್ಕೊಂಡು ಅಥವಾ ಇದು ಯಾವುದೋ ಸರ್ಕಾರ ಅಂತ ಹೇಳ್ಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಥವಾ ಅವರು ಜೈಲಿಂದ ಬಂದ ತಕ್ಷಣ ಅವ್ರದ್ದು
ಅವ್ರ ಜೊತೆ ವಿಡಿಯೋ ಮಾಡ್ಕೊಳ್ಳೋದು, ಸೆಲ್ಫಿ ತಕ್ಕೊಳ್ಳೋದು, ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಹಾಕೊಳ್ಳೋದು ಮಾಡ್ತಾ ಇದ್ದೀರಿ. ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ನಾವು ಬಹಳಷ್ಟು ಜನರನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಠಾಣಾ ವ್ಯಾಪ್ತಿಯಲ್ಲಿ, ಪೊಲೀಸ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ನ ನಾವು ನಿರ್ವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ನುರಿತ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವೇನಾದರೂ ಈ ತರ ಹಾಕಿದ್ದು ಕಂಡು ಬಂದರೆ ಆ ರೌಡಿ ಶೀಟರ್ಗಳಿಗೆ ಏನು ನಾವು ಕ್ರಮ ಕೈಗೊಂಡಿರ್ತೀವೋ ಅವರ ಜೊತೆಗೆ ನೀವು ಕೂಡ ಹೋಗ್ಬೇಕಾಗ್ತದೆ. ನಿಮ್ಮ ಒಂದು ಒಳ್ಳೆಯ ಜೀವನ ಏನಿದೆ, ನೀವು ನಿಮ್ಮ ವಿದ್ಯಾಭ್ಯಾಸದತ್ತ ಗಮನ ಕೊಡಿ ಅಥವಾ ನೀವು ಮಾಡ್ತಕ್ಕಂಥ ಕೆಲಸದತ್ತ ಗಮನ ಕೊಡಿ. ದಯವಿಟ್ಟು ಯಾರೂ ಕೂಡ ಸಮಾಜದಲ್ಲಿ ಶಾಂತಿ ಕದಡುವ ಅಥವಾ ಸಮಾಜಕ್ಕೆ ಕೆಟ್ಟದ ಮಾಡತಕ್ಕಂಥ ಕೆಲಸ ಮಾಡಬೇಡಿ. ಪೊಲೀಸ್ ಇಲಾಖೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಕೊನೆಯದಾಗಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ನಮ್ಮ ಗಮನಕ್ಕೆ ಏನಾದರೂ ಬಂದರೆ ಖಡಾಖಂಡಿತವಾಗಿ ನಾವು ಯಾವುದೇ ಮುಲಾಜಿಲ್ಲದೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ. ಧನ್ಯವಾದ.